ಇದುವರೆಗೂ ದೊರಕಿರುವ ಸ್ವಾಭಾವಿಕವಾದ ಅತ್ಯಂತ ಗಟ್ಟಿಯಾಗಿರುವ ವಸ್ತು ವಜ್ರ. ವಜ್ರ ಮಾತ್ರವೇ ವಜ್ರವನ್ನ ಕೊರೆಯಬಲ್ಲದು. 1 ಕ್ಯಾರೆಟ್ ವಜ್ರವನ್ನ ಹೊರತೆಗೆಯಲು 250 ಟನ್ಗಳಷ್ಟು ಗಣಿಗಾರಿಕೆ ಮಾಡಲಾಗುತ್ತೆ. 80% ವಜ್ರಗಳನ್ನ ಕೈಗಾರಿಕೋದ್ಯಮದಲ್ಲಿ ಉಪಯೋಗಿಸಲಾಗುತ್ತದೆ. 1905ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಸಿಕ್ಕಂತಹ 3106 ಕ್ಯಾರೆಟ್ ತೂಕವಿರುವ ಕಲಿನನ್ ವಜ್ರ ಅತ್ಯಂತ ದೊಡ್ಡ ವಜ್ರವಾಗಿದೆ. ಎಲ್ಲಾ ವಜ್ರಗಳು ಬಣ್ಣರಹಿತವಾಗಿರೋದಿಲ್ಲ. ಕೆಂಪು, ನೀಲಿ, ಗುಲಾಬಿ, ಹಳದಿ, ಕಪ್ಪು, ಕಿತ್ತಳೆ ಹಾಗೂ ಹಸಿರು ಬಣ್ಣಗಳಲ್ಲೂ ಈ ಅಪರೂಪದ ವಜ್ರಗಳು ದೊರೆಯುತ್ತವೆ. ವಜ್ರಗಳನ್ನ ಕತ್ತರಿಸುವಾಗ ಹಾಗೂ ಹೊಳಪು ನೀಡುವ ಪ್ರಕ್ರಿಯೆಯಲ್ಲಿ ಅವು ತನ್ನ 50% ತೂಕವನ್ನ ಕಳೆದುಕೊಳ್ತವೆ. ವಜ್ರಗಳು ಉದುರುವ ನಕ್ಷತ್ರಗಳ ಚೂರೆಂದು ಕೆಲವರು ನಂಬಿದ್ದಾರೆ. ಮನ್ಮಥನ ಬಾಣದ ತುದಿಯಲ್ಲಿ ವಜ್ರಗಳಿರುತ್ತವೆ ಎಂದು ಕೆಲವರು ನಂಬಿದ್ದಾರೆ. ಪ್ರಾಚೀನ ಕಾಲದಲ್ಲಿ ವಜ್ರಗಳನ್ನ ಧೈರ್ಯ, ಅಜೇಯ ಹಾಗೂ ಶಕ್ತಿಯ ಸಂಕೇತವಾಗಿ ನೋಡ್ತಿದ್ರು. ಯುದ್ಧದ ಸಂದರ್ಭದಲ್ಲಿ ಕೆಲವು ರಾಜರು ವಜ್ರವನ್ನ ತಮ್ಮ ರಕ್ಷಾ ಕವಚದಲ್ಲಿ ಉಪಯೋಗಿಸ್ತಿದ್ರು. ಪ್ರಾಚೀನ ಕಾಲದಲ್ಲಿ ದೇವರ ವಿಗ್ರಹಗಳ ಕಣ್ಣಿಗೆ ವಜ್ರಗಳನ್ನ ಬಳಕೆ ಮಾಡಲಾಗ್ತಿತ್ತು. ನಿಮ್ಮ ಪ್ರೀತಿ ಪಾತ್ರರ ಬೂದಿಯನ್ನ ಸಂಕುಚಿತಗೊಳಿಸಿ ಕೃತಕ ವಜ್ರಗಳಾಗಿ ಮಾರ್ಪಡಿಸಬಹುದು. ಭೂಮಿಯಿಂದ 50 ಬೆಳಕಿನ ವರ್ಷ ದೂರದಲ್ಲಿ 10 ಬಿಲಿಯನ್ ಟ್ರಿಲಿಯನ್ ಕ್ಯಾರೆಟ್ ಡೈಮಂಡ್ ಇರೋದಾಗಿ ಹಾರ್ವರ್ಡ್ ಸ್ಮಿಥ್ಸೋನಿಯನ್ ಸೆಂಟರ್ ಆಫ್ ಆಸ್ಟ್ರೋಫಿಸಿಕ್ಸ್ ಕಂಡು ಹಿಡಿದಿರೋದಾಗಿ 2007ರಲ್ಲಿ ತಿಳಿಸಿದೆ. ಇದಕ್ಕೆ ಲೂಸಿ ಎಂದು ನಾಮಕರಣ ಮಾಡಲಾಗಿದೆ. ಭೂಮಿ 1/3 ಭಾಗದಷ್ಟು ಉತ್ತಮ ವಜ್ರವಿರಬಹುದು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದು 2004ರಲ್ಲಿ ಇದನ್ನ ಪತ್ತೆ ಹಚ್ಚಿದ್ದಾರೆ. ಮಿಲ್ಕಿ ವೇನಲ್ಲಿರುವ ಹತ್ತಿರದ ನಕ್ಷತ್ರಕ್ಕೆ ಈ ಗ್ರಹ ಪರಿಭ್ರಮಿಸುತ್ತದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ.